எல்லாருக்கும் வணக்கம். நான் சிறந்த பேச்சாளர் இல்லை, அதனால ரெண்டு வார்த்தை சீக்கிரம் பேசிடுறேன். I think what is being deservingly celebrated here today is the theme of this summit, which is beyond borders. We all know that we are in a space and time where South Indian cinema is breaking all kinds of possible borders everywhere, be it genre, be it language, be it capacity of talent. In fact, I'm very proud to say that I worked with one of the game changers we have on stage today here, Mr. Vetrimaran. And of course, we have recently witnessed South Indian cinema creating history at the Oscars. And I would like to extend my sincere congratulations to the Oscar winners we have here. We are in a beautiful phase right now, South Indian cinema. And I want to believe that we have a very beautiful journey ahead. And gatherings like these kind of gatherings are they indeed give huge volumes of energy to people who love cinema and who want to be inspired to make good cinema. And I'm really proud and privileged to be part of this gathering here. And I would like to thankfully remember dear Suhasini ma'am, Lizzie ma'am and Khushbu ma'am for inviting me to this elite gathering with so much of love and respect. And எல்லாருக்கும் நன்றி சொல்றேன். And I'm looking forward to hearing and learning from all the brains and the huge talents that we have today. And thank you so much to each and everyone in the CII family for having me here today. Thank you. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ. I always said more regional is more universal. ನಾನು ಅದನ್ನು ನಂಬಿದ್ದು ಕೂಡ ಹೌದು. ನಮ್ಮ ಊರಿನ ಕಥೆಗಳು ಖಂಡಿತವಾಗ್ಲೂ ಯಾವತ್ತೂ ಅದು ಯೂನಿವರ್ಸಲಿ ರೀಚ್ ಆಗುತ್ತೆ ಅನ್ನುವಂಥ ನಂಬಿಕೆ. ಅಂಥ ಒಂದು ಥಾಟಲ್ಲಿ ನಾನು ಕಾಂತಾರವನ್ನು ಮಾಡಿದ್ದು. ಅಂಥ ಎಷ್ಟೊಂದು ಇನ್ಸ್ಪಿರೇಷನಲ್ ಸಿನಿಮಾಗಳು ನನಗೆ ಕನ್ನಡ ಚಿತ್ರರಂಗದಿಂದ ಸಿಕ್ಕಿರುವಂಥದ್ದು ನಮ್ಮ ಭಾಗ್ಯ ಅಂತ ಅನ್ಕೊಳ್ತೀನಿ. ಕೆಲವು ಹೆಸರು ಹೇಳೋದಾದ್ರೆ ಚೋಮನದುಡಿ ಆಗ್ಬೋದು, ಕಾಡು ಆಗ್ಬೋದು, ಭೂತಯ್ಯ ನಮಗ ಅಯ್ಯು ಆಗ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದಂತಹ ಸಿನಿಮಾಗಳು, ಎಷ್ಟೊಂದು ಸಿನಿಮಾಗಳು ನಮಗೆ ದೊಡ್ಡ ಇನ್ಸ್ಪಿರೇಷನ್ ಆಗಿ ನಾನಂತ ಫಿಲ್ಮ್ ಮೇಕರ್ಗಳು ಫಿಲ್ಮ್ ಇಂಡಸ್ಟ್ರಿ ಕೊಡೋದಕ್ಕೆ ಸಹಕಾರ ಆಗಿರುವಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆಗೆ ಈ ಕನ್ನಡ ಸಿನಿಮಾ ಅನ್ನೋದು ಬರೀ ಕರ್ನಾಟಕಕ್ಕಷ್ಟೇ ಸೀಮಿತ ಅನ್ನುವಂತ ಒಂದು ಕಾಲಘಟ್ಟ ಇದ್ದಾಗ ಒಂದು ಕೋವಿಡ್, ಆಫ್ಟರ್ ಕೋವಿಡ್, ಬಿಫೋರ್ ಕೋವಿಡ್ ಅನ್ನುವಂತ ಒಂದು ಥಾಟ್ ಪ್ರೊಸೆಸ್ಗೆ ಬರುತ್ತೆ. ಇದು ನಡೆದಾಗ ಆಲ್ ಓವರ್ ಇಂಡಿಯಾ ಅಥವಾ ಆಲ್ ಓವರ್ ವರ್ಲ್ಡ್ ಜನರು ರೀಜನಲ್ ಸಿನಿಮಾಗಳನ್ನ ನೋಡುವಂತಹ ಮನಸ್ಥಿತಿಗೆ ಬರ್ತಾ ಹೋಗ್ತಾರೆ. ಲ್ಯಾಂಗ್ವೇಜ್ ಬ್ಯಾರಿಯರ್ ಅನ್ನೋದು ಬ್ರೇಕ್ ಆಗ್ತಾ ಹೋಗುತ್ತೆ. ಸೊ ಎಲ್ಲವೂ ಕೂಡ ಇಂಡಿಯನ್ ರೀಜನಲ್ ಸಿನಿಮಾ ಅನ್ನುವಂತ ಒಂದು ಥಾಟ್ ಪ್ರೊಸೆಸ್ಗೆ ಬರುತ್ತೆ. ಸೊ ಹಾಗಾಗಿ ಮೋಸ್ಟ್ಲಿ ಕಾಂತಾರ ಅನ್ನುವಂತ ಒಂದು ಸಿನಿಮಾ ಅದು ಪ್ರಪಂಚದಾದ್ಯಂತ ಹೋಗೋದಕ್ಕೆ ಸಾಧ್ಯ ಆಯಿತು ಅಂತ ಅನ್ಕೊಳ್ತೀನಿ ನಾನು. ಸೊ ಇನ್ನು ಹೆಚ್ಚೆಚ್ಚು ಇಂತಹ ರೀಜನಲ್ ಕಂಟೆಂಟ್ಗಳು ಜನರಿಗೆ ತಲುಪ್ತಾ ಇರೋದ್ರಿಂದಾಗಿ ಐ ಥಿಂಕ್ ಇನ್ನು ನಮ್ಮ ಮಣ್ಣಿನ ಕಥೆಗಳನ್ನ ಪ್ರಪಂಚಕ್ಕೆ ಪ್ರಸ್ತುತಪಡಿಸುವಂತಹ ಒಂದು ಸಂದರ್ಭ, ಒಂದು ಗೋಲ್ಡನ್ ಎರಾ ಅಂತ ಅನ್ಕೊಳ್ತೀನಿ ನಾನು. ಆಸ್ ಅ ಫಿಲ್ಮ್ ಮೇಕರ್ ನಾನು ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತೀನಿ. ಅಂಡ್ CII ದಕ್ಷಿಣ್ ಇದು ಮ್ಯಾಗಝಿನ್ ಅಲ್ಲಿ ಕಾಂತಾರದ್ದೇ ಹಾಕಿದ್ರು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸೆಲೋಮನಿ ಸರ್ ಹೇಳ್ತಾ ಇದ್ರು ಅದ್ರ ಎಷ್ಟು KGF 2 ಅಥವಾ ಪುಷ್ಪ, ಕಾಂತಾರ, RRR ಇವೆಲ್ಲ ಸಿನಿಮಾದಿಂದ ಎಷ್ಟು GST ಕಟ್ಟಿದೀವಿ, ನಮ್ಗೆ ಒಂದು ಇಂಡಸ್ಟ್ರಿಯ ಒಂದು ಸಮಾನತೆ ಕೊಡಬೇಕು ಅನ್ನುವಂತ ಥಾಟು. ಇವತ್ತು ಸಿಚುವೇಶನ್ ಹೆಂಗಿದೆ ಅಂತಂದ್ರೆ ಎಷ್ಟೋ ಬ್ಯಾಚುಲರ್ಗಳಿಗೆ ಹೆಣ್ಣೆ ಕೊಡ್ತಿಲ್ಲ ಸರ್. ಏನ ಸೊಲ್ರೇನಾ ಒಳ್ಳೆ ತರ ಮಾಡ್ರಿ ಸರ್. ಸೊ ನೀಗೆ ಇದಕ್ಕೆ ಸೊ ಬಟ್ ಐ ಆಮ್ ಮ್ಯಾರಿಡ್, ನನಗಂತ ಪ್ರಶ್ನೆ ಇಲ್ಲ. ಸೊ ತುಂಬಾ ಇನ್ನಷ್ಟು ಕೆಲಸಗಳು ಮಾಡ್ಬೇಕಾಗಿದೆ. ಅಂದ್ರೆ ನಮ್ಗೆ ಕರ್ನಾಟಕದಲ್ಲಿ ಒಂದು ಫಿಲ್ಮ್ ಸಿಟಿ ಇಲ್ಲ. ಲಾಸ್ಟ್ ಟೈಮ್ ನಾವು ಪ್ರಧಾನಮಂತ್ರಿಗಳನ್ನ ಭೇಟಿಯಾಗುವಂತ ಒಂದು ಸಂದರ್ಭ ಸಿಕ್ಕಿದಾಗ ಕೂಡ ಅವ್ರ ಹತ್ರವೂ ಕೂಡ ಇಂಥ ಒಂದು ಬೇಡಿಕೆ ನಟ್ಟಿದ್ವಿ, ಒಂದು ಫಿಲ್ಮ್ ಸಿಟಿ ಬೇಕು. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ನಮ್ಗೆ ಸ್ಕ್ರೀನ್ಸ್ ಗಳ ಕೊರತೆ, ಥಿಯೇಟರ್ಗಳ ಇಶ್ಯೂಸ್ ಗಳಾಗಬಹುದು, ಸಿಂಗಲ್ ಸ್ಕ್ರೀನ್ಸ್ ಗಳು ಮುಚ್ತಾ ಹೋಗ್ತಿರುವಂತ ಒಂದು ಸಂದರ್ಭ. ಮಲ್ಟಿಪ್ಲೆಕ್ಸಸ್ ಬಂದರೂ ಕೂಡ ಸೊ ಅಂಡ್ ಸ್ಪೆಷಲಿ OTTಗಳು ಬಂದಿರೋದ್ರಿಂದಾಗಿ ಒಂದಷ್ಟು ಪ್ಲಾಟ್ಫಾರ್ಮ್ಸ್ ಗಳ ಅವೈಲಬಿಲಿಟಿ ಇದೆ, ಬಟ್ ಯಾವುದೂ ಕೂಡ ಆ ಒಂದು ಮಟ್ಟಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಸರ್ಕಾರ ಅದ್ರ ಬಗ್ಗೆ ಗಮನ ಕೊಡಬೇಕು. ಒಂದು ಚಿತ್ರರಂಗವನ್ನ ಬೆಳೆಯೋದಕ್ಕೆ ಭಾರತ ಚಿತ್ರರಂಗದಲ್ಲಿ ತುಂಬಾ ಅದ್ಭುತವಾದ ಕೊಡುಗೆ ಕೊಟ್ಟಿರುವಂತಹ ಒಂದು ಚಿತ್ರರಂಗ. ಸೊ ಇದೆಲ್ಲವೂ ಕೂಡ ಸಾಕಾರ ಆಗಲಿ ಅಂತ ಹೇಳ್ಕೊಡ್ತೀನಿ.
ನನ್ನನ್ನು ಇಲ್ಲಿ ಕರೆದು ನಿಮ್ಮೆಲ್ಲ ಗಣ್ಯರ ಜೊತೆಗೆ ನನಗೆ ಸೇರುವಂತ ಒಂದು ಅವಕಾಶ ಕೊಟ್ಟಿದ್ದಕ್ಕೆ CA ದರ್ಶನ್ ಅವರಿಗೆ ನಾನು ಈ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.